ನಮಸ್ಕಾರ ಸ್ನೇಹಿತರೆ, ನೀವು ಇಂದು ಈ ಮಾತುಗಳನ್ನು ಕೇಳಕ್ಕೆ ಬಂದಿದ್ದೀರಾ ಅಂದರೆ ನಿಮ್ಮ ಜೀವನದಲ್ಲೂ ಏನೋ ಒಂದು ನೋವು, ಏನೋ ಒಂದು ಗೊಂದಲ, ಒಂದು ಹೋರಾಟ ಇರಲೇಬೇಕು. ಯಾಕಂದರೆ ಸಂತೋಷದಲ್ಲಿರೋರು ಯಾರೂ ಮೋಟಿವೇಶನ್ ಹುಡುಕ್ತಾ ಬರಲ್ಲ. ಇವತ್ತು ನಾನು ನಿಮಗೆ ನಿಮ್ಮ ಮನಸ್ಸಿಗೆ ತಲುಪೋ ಸತ್ಯ ಮಾತುಗಳನ್ನು ಹೇಳ್ತಿದ್ದೀನಿ. ನೀವು ಶಾಂತವಾಗಿ ಕೇಳಿ. ಫ್ರೆಂಡು, ಜೀವನ ಅನ್ನೋದು ಅಷ್ಟು ಸುಲಭವಲ್ಲ. ಎಷ್ಟು ಬಾರಿ ನಾವು ಯೋಚನೆ ಮಾಡ್ತೀವಿ, ನನಗೆ ಮಾತ್ರ ಯಾಕಿಷ್ಟು ಕಷ್ಟ ಅಂತ. ಫ್ರೆಂಡು, ನಾವು ಒಬ್ಬ ವ್ಯಕ್ತಿ ಮೇಲೆ ನಂಬಿಕೆ ಇಡ್ತೀವಿ, ಆದರೆ ಅವರು ಮೋಸ ಮಾಡ್ತಾರೆ. ನಾವು ಪ್ರೀತಿಸಿರೋ ವ್ಯಕ್ತಿ ದೂರ ಹೋಗ್ತಾರೆ. ನಾವು ಕನಸು ಕಂಡ ಜೀವನ ನಮ್ಮ ಕೈ ತಪ್ಪುತ್ತೆ. ಇಷ್ಟರಲ್ಲಿ ನಮ್ಮ ಮನಸ್ಸು ಹೇಳುತ್ತೆ, ಇನ್ಮೇಲೆ ಸಾಕು, ಎಲ್ಲ ಬಿಟ್ಬಿಡು ಅಂತ. ಫ್ರೆಂಡು, ಒಂದು ಮಾತು ನೆನಪಲ್ಲಿಟ್ಕೋ, ನೀನು ಜೀವನದಲ್ಲಿ ಬಿದ್ದಿರುವುದೇ ಸೋಲಲ್ಲ. ನೀನು ಬಿದ್ದ ಮೇಲೆ ಮತ್ತೆ ಎದ್ದು ನಿಂತು ನಡೆಯುವುದನ್ನು ನಿಲ್ಲಿಸಿದ ದಿನವೇ ನಿಜವಾದ ಸೋಲು. ಪ್ರತಿ ದೊಡ್ಡ ಯಶಸ್ಸಿನ ಹಿಂದೆ ಯಾರಿಗೂ ಕಾಣದ ಸಾವಿರ ನೋವುಗಳು ಇರುತ್ತೆ ಫ್ರೆಂಡು. ಜನರು ನಿನ್ನನ್ನು ನೋಡುವುದು ನೀನು ಗೆದ್ದ ಮೇಲೆ, ಆದರೆ ನಿನ್ನ ಹೋರಾಟವನ್ನು ನೋಡುವವನು ಯಾರೂ ಇಲ್ಲ. ನಿನ್ನ ಜೀವನದಲ್ಲಿ ನಿನ್ನನ್ನು ನಿಲ್ಲಿಸೋದು ಬೇರೆಯವರು ಅಲ್ಲ. ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ಕೋತಿದ್ದೀರ, ಆ ದಿನವೇ ಸೋಲು ಶುರುವಾಗೋದು ಖಚಿತ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದು ಎಷ್ಟು ಬಾರಿ, ನೀನು ನಿನ್ನ ಶಕ್ತಿಯನ್ನು ನೀನೇ ಎಷ್ಟು ಬಾರಿ ಕಡಿಮೆ ಮಾಡಿಕೊಂಡೆ. ಫ್ರೆಂಡು, ನೀನು ದೇವರನ್ನು ನಂಬ್ತೀಯ, ಆದರೆ ನಿನ್ನೊಳಗಿನ ಶಕ್ತಿಯನ್ನು ನಂಬಲ್ಲ. ಯಾಕೆ? ನೀನು ಹುಟ್ಟಿದಾಗ ಖಾಲಿ ಕೈಯಲ್ಲೇ ಬಂದೆ. ಇಂದು ನಿನಗೆ ಕಾಣದಷ್ಟು ಶಕ್ತಿ ಇದೆ. ನೀನು ಕೇವಲ ಒಂದು ನಿರ್ಧಾರ ತಗೋ, ನಾನು ಬಲಶಾಲಿ ಆಗ್ತೀನಿ ಅನ್ನೋ ದೃಢ ನಿರ್ಧಾರ ಸಾಕು. ಫ್ರೆಂಡು, ನಿನ್ನ ಲೈಫಲ್ಲಿ ಜೀವನದಲ್ಲಿ ಬಂದ ನೋವು ನಿನ್ನನ್ನು ದುರ್ಬಲ ಮಾಡೋದಕ್ಕಲ್ಲ, ನಿನ್ನನ್ನು ಬಲಿಷ್ಠ ಮಾಡೋದಕ್ಕೆ. ನಿನ್ನ ಕಣ್ಣೀರು ನಿನ್ನ ಶಕ್ತಿ ಗುರ್ತು. ನಿನ್ನನ್ನು ತುಳಿತಾರಲ್ಲ, ಅವರು ನಿನ್ನ ಶತ್ರುಗಳಲ್ಲ ಫ್ರೆಂಡು, ಅವರು ನಿನ್ನ ಜೀವನದ ಗುರುಗಳು. ನಮ್ಮ ಶತ್ರುಗಳು ನಮ್ಗೆ ಕಲಿಸಿರೋ ಪಾಠ, ಸುಲಭವಾಗಿ ಯಾವ ವ್ಯಕ್ತಿನೂ ನಂಬೇಡ ಅಂತ ಕಲಿಸ್ಬಿಟ್ಟು ಹೋಗ್ತಾರೆ. ಫ್ರೆಂಡು, ನೋವು ಬದಲಾವಣೆ ತರುತ್ತೆ. ನೋವು ನಿನ್ನನ್ನು ಹೊಸ ವ್ಯಕ್ತಿಯಾಗಿ ರೂಪಿಸುತ್ತೆ. ಫ್ರೆಂಡು, ಇಂದಿನಿಂದ ಒಂದು ಕೆಲಸ ಮಾಡು ಫ್ರೆಂಡು, ನೀನು ನಿನ್ನನ್ನು ಅನುಮಾನಿಸೋದನ್ನು ಫಸ್ಟು ನಿಲ್ಲಿಸು. ನಿನಗೆ ಸಮಯ ಬೇಕಾ? ತೆಗೆದುಕೋ. ನಿನಗೆ ಬೆಂಬಲ ಬೇಕಾ? ನೀನೇ ನಿನ್ನ ದೊಡ್ಡ ಬೆಂಬಲವಾಗು. ಜನರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ನೀನು ನಿನ್ನ ಬಗ್ಗೆ ಏನು ನಂಬ್ತೀಯೋ ಅದೇ ನಿನ್ನ ಭವಿಷ್ಯದ ತೀರ್ಮಾನವಾಗುತ್ತೆ. ನೀನು ಇಂದು ಸಣ್ಣ ಹೆಜ್ಜೆ ಇಟ್ಟರೆ ನಾಳೆ ಅದೇ ದೊಡ್ಡ ದಾರಿಯಾಗುತ್ತೆ. ಅದು ನಿನಗೆ ನೆನಪಿರಲಿ. ಫ್ರೆಂಡು, ನೀನು ತುಂಬ ವಿಶೇಷ ವ್ಯಕ್ತಿ. ನಿನ್ನಿಂದ ಏನೂ ಆಗಲ್ಲ ಅಂತ ನಂಬಿದ ದಿನವನ್ನು ನಿನ್ನ ಜೀವನದ ಅಂತ್ಯ ಅಂತ ಭಾವಿಸಬೇಡ. ಅದೇ ದಿನ ನಿನ್ನ ನವ ಜೀವನದ ಆರಂಭವಾಗಬಹುದು. ಇವತ್ತು ನೀನು ತೀರ್ಮಾನ ಮಾಡು, ನಾನು ನನ್ನ ಮೇಲೆ ನಂಬಿಕೆ ಇಡ್ತೀನಿ ಅಂತ. ಈಗ ಅಲ್ಲ, ಹಿಂದೆ. ನಿನ್ನೆ ಇತಿಹಾಸ, ನಾಳೆ ರಹಸ್ಯ. ಇಂದು ಮಾತ್ರ ನಿನ್ನ ಕೈಯಲ್ಲಿರುವ ಅವಕಾಶ. ಮತ್ತೆ ಭೇಟಿಯಾಗೋಣ ಮುಂದಿನ ಮಾತಿನಲ್ಲಿ.